ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರ್ಥಿ, ಸಾರ್ಥಿ, ಮನೆ ಮುಂದೆ ನಿಲ್ಸಿದ ಆಟೋ ಕಾಣಿಸ್ತಾ ಇಲ್ಲ. ನೀವೇನಾದ್ರೂ ನೋಡಿದ್ರಾ? ಹನುಮಂತು, ನೀನಿನ್ನು ಹೊರಡು. ಅರ್ಸನ್ ಕೋಟೆ ಅವರಂತೂ ಯಾರೋ ತೆಗ್ದಿರೋಕ್ಕೆ ಚಾನ್ಸ್ ಇಲ್ಲ. ಯಾರೋ ಕಳ್ಳರೇ ಇರಬೇಕು ಸಾರ್ಥಿ. ಆದರೆ ಅದು ಹೇಗೆ ಅರ್ಸನ್ ಕೋಟೆ ಸೆಕ್ಯೂರಿಟಿನ ದಾಟ್ಕೊಂಡು ಅದನ್ನು ತಗೊಂಡೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಏನು ಮಾಡೋದು ಸಾರ್ಥಿ? ಬಾಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಪೊಲೀಸ್ ಕಂಪ್ಲೇಂಟಾ? ಬೇಡ ಬೇಡ ಬೇಡ. ಅರ್ಸನ್ ಕೋಟೆಯಲ್ಲಿ ಇದುವರೆಗೂ ಒಂದು ಗುಂಡ್ ಪಿನ್ನು ಕಳ್ತನ ಆಗಿಲ್ಲ. ಈಗ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟು ಅದು ಇದು ಕೊಟ್ಟರೆ ಅರ್ಸನ್ ಕೋಟೆ ಪೊಲೀಸವ್ರು ಬರೋದು ಸರಿ ಇಲ್ಲ. ಬೇಡ, ಒಂದು ಕೆಲಸ ಮಾಡೋಣ ದೊಡ್ಡ ಯಜಮಾನ್ರೆ, ಮನೆಗೆ ಹೋಗಿ ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಹಲೋ, ಏನೇ ಪಾರ್ವತಿ, ನಿನ್ನ ಗಂಡ ತಗೊಂಡಿರೋ ಆಟೋ ರಿಕ್ಷಾ ಕಾಣಿಸ್ತಿಲ್ಲ ಅಂತ ಭಯ ಪಡ್ತಿದ್ಯಾ? ನಿನಗೆ ಹೇಗೆ ಗೊತ್ತು? ದೇವ್ರಿಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ಹಾಗೆ ನಿನ್ನ ಲೈಫಲ್ಲಿ ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ನನಗೆ ಗೊತ್ತಾಗದೆ ಇರುತ್ತೇನೆ. ಇನ್ನು ನೀನು ಅಷ್ಟೊಂದು ಕಷ್ಟಪಟ್ಟು ಬಡ್ಡಿಗೆ ಸಾಲ ತಗೊಂಡು ಆ ದುಡ್ಡಲ್ಲಿ ತಗೊಂಡಿರೋ ಆಟೋ ಕಾಣೆ ಆದರೆ ನನಗೆ ಗೊತ್ತಾಗದೆ ಇರುತ್ತೇನೆ. ಆದರೆ ನಿಮಗೆ ನಿಮ್ಮ ಆಟೋ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಪಾಪ. ಬಟ್ ನನಗೆ ಗೊತ್ತು. ಎಲ್ಲಿದೆ? ಅರ್ಸನ್ ಕೋಟೆ ಗ್ಯಾರೇಜಲ್ಲಿ. ನೀನೇ ಅಲ್ಲಿ ತಗೊಂಡು ಹೋಗಿ ನಿಲ್ಸಿರ್ಬೇಕು. ಯಾಕೆ ನಮ್ಮ ಹಿಂದೆ ಬಿದ್ದ ಈ ರೀತಿ ಕಾಡ್ತಾ ಇದೆಯಾ? ಯಾರು ನೀನು? ಅಖಿಲ. ಏನಂದೆ? ನಿಮ್ಮ ಅತ್ಯಮ್ಮ ಅನ್ಸ್ಕೊಂಡಿರೋ ಅಖಿಲಾಂಡೇಶ್ವರಿನೇ ನಿಮ್ಮಪ್ಪನ ಮನೇಲಿದ್ದ ಆಟೋನ ಅರ್ಸನ್ ಕೋಟೆ ಗ್ಯಾರೇಜಿಗೆ ಹಾಕ್ಸ್ಕೊಂಡಿರೋದು. ಇಲ್ಲ, ನಾನು ನಂಬಲ್ಲ. ನಿಜ ಹೇಳಿದ್ರೆ ಜನ ನಂಬೋದೇ ಇಲ್ಲ ಅಂತಾರಲ್ಲ. ನಮ್ಮ ಅತ್ಯಮ್ಮ ಯಾಕೆ ಆ ರೀತಿ ಮಾಡ್ತಾರೆ? ಮೊನ್ನೆ ನಮ್ಮ ಅತ್ಯಮ್ಮನ ಜೊತೆ ಜಗಳ ಮಾಡಿಸಿದ್ ಸಾಲದು ಅಂತ ಮತ್ತೆ ಜಗಳ ಮಾಡಿಸ್ಬೇಕು ಅಂತ ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ? ಏಯ್, ಎಷ್ಟೇ ಮಾತಾಡ್ತಿದ್ಯಾ? ನಿನಗೆ ನಂಬಿಕೆ ಇಲ್ಲ ಅಂದರೆ ನಿನ್ನ ಅತ್ತೆಮ್ಮಂಗೆ ಹೋಗಿ ನೀನೇ ಕೇಳು. ಆದರೆ ನಿನ್ನ ಮನಸ್ಸಲ್ಲಿ ನಿಜಕ್ಕೂ ಆ ಹೆಂಗಸಿನ ಬಗ್ಗೆ ಪ್ರೀತಿ, ಗೌರವ, ಭಕ್ತಿ ಇದೆಯಲ್ಲ, ಈ ಭಾವನೆಗಳನ್ನ ಇಟ್ಕೊಂಡು ಕೇಳೋ ಹಾಗಿಲ್ಲ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅದೇ ಥರ ನಿಮ್ಮ ಅತ್ತೆಮ್ಮನ ಹತ್ರ ಹೋಗಿ ಮಾತಾಡಬೇಕು. ನಾನು ಹೇಳ್ದಾಗ ನೀನು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಗೊತ್ತಲ್ಲ, ಪ್ರೀತು ಮೋನಿಕಾ ರಾಸಲೀಲೆ. ಆಟೋ ಬಗ್ಗೆ ಏನು ಗೊತ್ತಾಗಿಲ್ಲ ಪಾರು. ನನಗೆ ಗೊತ್ತಾಯ್ತು. ಬನ್ನಿ ತೋರಿಸ್ತೀನಿ. ಇವಳಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಯಜಮಾನ್ರೆ,
ಕವರ್ ತೆಗೀರಿ. ಅರೆ ಆದಿತ್ಯ, ಆಟೋನ ಇಲ್ಲಿ ನಿಲ್ಲಿಸ್ತಾ ಇದೆಯಾ? ನೈಸ್ ನೈಸ್. ಅರಸನಕೋಟೆ ಸವಲತ್ತು ಇಷ್ಟಾದ್ರೂ ಉಪಯೋಗಿಸ್ತಿದೆಯಲ್ಲ, ವೆರಿ ಗುಡ್ ವೆರಿ ಗುಡ್. ಅಪ್ಪ, ನಾನಲ್ಲಪ್ಪ ಆಟೋ ನಿಲ್ಸಿದ್ದು. ಸಾರಥಿ ಮನೆ ಬಾಗಿಲು ಮುಂದೆ ನಿಲ್ಸಿದ ಆಟೋ ಬೆಳಗ್ಗೆಯಿಂದ ಕಾಣಿಸ್ತಾ ಇರಲಿಲ್ಲ. ಯಾರೋ ನೋಡಿದ್ರೆ ಇಲ್ತ ನಿಲ್ಸಿದ್ದಾರೆ. ನನಗೂ ಈಗಲೇ ಗೊತ್ತಾಗಿದ್ದು. ಹಾಗಾದ್ರೆ ನೀನು ಆಟೋನ ಇಲ್ಲಿ ತಂದು ನಿಲ್ಲಿಸಿದವ್ರು ಯಾರು? ನಾನೇ. ಸಾರಥಿ, ನೀವಾ? ಮತ್ತಾಗ್ಲಿಂದ ನಾನು ಆಟೋ ಹುಡುಕ್ತಿದ್ನಲ್ಲ ಸಾರಥಿ, ನೀವೇನು ಮಾತಾಡ್ಲೇ ಇಲ್ಲ. ಅಷ್ಟಕ್ಕೂ ಅಲ್ಲಿದ್ದ ಆಟೋನ ಇಲ್ಲಿ ಯಾಕೆ ತಂದು ನಿಲ್ಸಿದ್ದೀರಾ? ನಿಮ್ಮ ಅಮ್ಮವ್ರು ಹೇಳಿದ್ರು ಅಲ್ವಾ ಅಪ್ಪ? ಹೌದು ತಾನೇ? ಪಾರು, ನೀನು ಸ್ವಲ್ಪ ಬಾಯಿ ಬಿಚ್ಕೊಂಡು ಸುಂದಿರ್ತೀಯಾ? ಹನುಮಂತು, ಪಾರ್ವತಿ ಬಾಯಿ ಮುಚ್ಚಕ್ಕೆ ಯಾಕೆ ನೋಡ್ತಾ ಇದೆಯಾ? ಪಾರ್ವತಿ, ಏನಮ್ಮ ನೀನು ಹೇಳ್ತಿರೋದು? ಆದಿತ್ಯನ ಆಟೋನ ಇಲ್ಲಿ ನಿಲ್ಸಕ್ಕೆ ಹೇಳಿದ್ದು ಅಖಿಲನಾ? ಹನುಮಂತು, ನೀನಾದರೂ ಹೇಳು, ಈ ಕೆಲಸ ಮಾಡಕ್ಕೆ ಹೇಳಿದ್ದು ಅಖಿಲನಾ? ಅಖಿಲ ಹೀಗೆ ಮಾಡ್ತಾಳ? ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಹೀಗೆ ಮಾಡ್ತಾಳೆ? ಯಾಕೆ ಅಂದ್ರೆ ಕೆಲವ್ರಿಗೆ ನಾವು ಸ್ವಾಭಿಮಾನದಿಂದ ಮರ್ಯಾದೆಯಿಂದ ಇರೋದು ಇಷ್ಟ ಇಲ್ಲ ಮಾವ. ಅದಕ್ಕೆ ನಮ್ಗೆ ಅನ್ನಕ್ಕೆ ದಾರಿ ಆಗ್ತಿರೋ ಈ ಆಟೋನ ನಮ್ಮ ಅಪ್ಪನ ಹತ್ರ ಹೇಳಿ ಇಲ್ಲಿಗೆ ತರ್ಸಿ ನಿಲ್ಸಿದ್ದಾರೆ. ಆದ್ರೆ ನಾವು ಯಾವುದಕ್ಕೂ ಸೋಲೋರಲ್ಲ, ಯಾರ ಹಂಗಗೂ ಕೈ ಚಾಚೋರಲ್ಲ. ನಾವು ಸ್ವಾಭಿಮಾನದಿಂದ ಬದುಕಿ ಬಾಳಿ ತೋರಿಸ್ತೀವಿ. ಈ ಮಾತನ್ನ ನೀವೇ ಅವ್ರಿಗೆ ಹೇಳ್ಬಿಡಿ ಮಾವ. ಯಜಮಾನ್ರೆ, ಬನ್ನಿ ಹೋಗೋಣ. ಅಖಿಲ, ಹನುಮಂತು ಹೇಳಿದ್ ನಿಜಾನ? ನೀನು ಹನುಮಂತುಗೆ ಹೇಳಿ ಆದಿತ್ಯನ ಆಟೋನ? ಹನುಮಂತು ಯಾವತ್ತೂ ನನ್ನ ವಿಷಯದಲ್ಲಿ ಸುಳ್ಳಾಡೋದಿಲ್ಲ. ಆದ್ರೆ ಬಾಯಿ ಬಿಟ್ಟು ಇದೇ ನಿಜ ಅಂತ ಅವನು ಹೇಳಿಲ್ವಲ್ಲ, ತಲೆ ಅಲ್ಲಾಡಿಸಿ ಸುಮ್ಮನಾಗ್ಬಿಟ್ಟ. ಅದಕ್ಕೆ ನಿನ್ನ ಬಾಯಿಂದ ಕೇಳಬೇಕು. ಹನುಮಂತುಗೆ ಹೇಳಿ ಆದಿತ್ಯನ ಆಟೋನ ನಮ್ಮ ಶೆಡ್ಡಲ್ಲಿ ನಿಲ್ಲಿಸಿದ್ದು ನಾನೇ. ಯಾಕೆ ಹೀಗೆ ಮಾಡಿದೆ? ನಿನ್ನ ಮಗ ಅನ್ನೋ ಕಾರಣಕ್ಕೆ ಅವನಿಗೆ ಯಾವ ಕಂಪ್ನಿಲೂ ಕೆಲಸ ಸಿಗ್ತಿಲ್ಲ. ಈಗ ಅವನೇ ಕಂಡುಕೊಂಡಿರೋ ಆಟೋ ಡ್ರೈವರ್ ಕೆಲಸಕ್ಕೂ ಯಾಕೆ ಅಡ್ಡಿ ಮಾಡ್ತಿದ್ಯಾ? ಯಾಕಂದ್ರೆ ಅವನು ಆ ಕೆಲಸ ಮಾಡೋದು ಬೇಡ ಅಂತ. ಬೇಡ ಅಂದರೆ ಏನರ್ಥ? ಅವನು ಹೊಟ್ಟೆಪಾಡು ನಡಿಬೇಕಲ್ಲ, ಅವನ ಹೆಂಡತಿನ ಸಾಕ್ಬೇಕಲ್ಲ. ಈಗ ಸಾಕ್ತಾ ಇರೋದಕ್ಕಿಂತ ಇನ್ನೂ ಚೆನ್ನಾಗಿ ಹೆಂಡತಿನ ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದನೇ ಆಟೋನ ಅಲ್ಲಿ ನಿಲ್ಸಕ್ಕೆ ಹೇಳಿದ್ದು. ಅರ್ಥ ಆಗಲಿಲ್ಲ. ನೀವೇ ಹೇಳಿದ್ರಲ್ಲ ರಘು, ಅವನು ಎಲ್ಲೇ ಕೆಲಸ ಕೇಳ್ಕೊಂಡು ಹೋದ್ರು ಅವನು ನನ್ನ ಮಗ ಅನ್ನೋ ಕಾರಣಕ್ಕೆ, ಮತ್ತೆ ಈ ಮನೆಗೆ ಸಂಬಂಧಪಟ್ಟವನು ಅನ್ನೋ ಕಾರಣಕ್ಕೆ ಅವನಿಗೆ ಯಾರೂ ಕೆಲಸ ಕೊಡ್ತಿಲ್ಲ ಅಂತ ನಮ್ಮ ರೈವಲ್ ಕಂಪನಿಯವರು ಅವನಿಗೆ ಜಾಬ್ ಆಫರ್ ಮಾಡಿದ್ರು ಕೂಡ
ಅವನದನ್ನು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ತಾನೇ ಅವನು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇರೋದು. ಆಟೋ ಓಡಿಸೋದ್ರಿಂದ ಎಷ್ಟು ಸಂಪಾದನೆ ಮಾಡಬಹುದು ಅಂತ ನಾನು ಗೆಸ್ ಮಾಡಬಲ್ಲೆ. ನನ್ನಿಂದಾಗಿ ಯಾರಿಗೂ ಲಾಸ್ ಆಗೋದು ನನಗಿಷ್ಟ ಇಲ್ಲ. ಆಟೋ ಓಡಿಸಿ ಮಾಡೋ ಸಂಪಾದನೆಗಿಂತ ಹೆಚ್ಚಿನ ಆದಾಯ ಗಳಿಸ್ಲಿ ಅನ್ನೋ ಕಾರಣಕ್ಕೆ ನಮ್ಮ ಕಂಪನಿಲೇ ಕೆಲಸ ಕೊಡೋಣ ಅಂತ ಹೀಗೆ ಮಾಡಿದೆ. ನಮ್ಮ ಆದಿತ್ಯನಿಗೆ ನಮ್ಮ ಕಂಪ್ನಿಯಲ್ಲಿ ಕೆಲಸನ? ಅಖಿಲ, ನಿಜ ಹೇಳ್ತಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಈಗಲಾದರೂ ನಿನ್ನ ಮಗನ ಮೇಲೆ ನಿನ್ನ ಮರುಕ ಬಂತಲ್ಲ. ಆದರೆ ನಿಮ್ಮ ಸೊಸೆ ಅದು ಹೇಗೆ ಮಾತಾಡಿದ್ಲು ನೋಡಿ. ಅವ್ರ ಸ್ವಾಭಿಮಾನದಿಂದ ಬದುಕೋದು ನನಗಿಷ್ಟ ಇಲ್ವಂತೆ. ಅವತ್ತು ಮನೆ ಬಾಗ್ಲಿಗೆ ಬಂದು ನನ್ನ ಗಂಡನ್ನ ಡ್ರೈವರ್ ಆಗಿ ಇಟ್ಕೊಳ್ಳೋದಕ್ಕೆ ನಿಮಗೆಷ್ಟು ಧೈರ್ಯ ಅಂತ ಅಂದೋಳು, ನಾಳೆ ನನ್ನ ಗಂಡ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡಬೇಕು ಅನ್ನೋ ದುರಹಂಕಾರದಿಂದನೇ ಹೀಗೆ ಮಾಡಿದ್ರಿ ಅಂತ ಹೇಳಿದ್ರೆ ಒಂದೊಂದ್ಸಲ ಅನ್ಸುತ್ತೆ ರಘು, ಇವ್ರಿಗೆ ಯಾವ ಕನ್ಸರ್ನು ತೋರಿಸ್ಬಾರ್ದು ಅಂತ. ಆದರೂ ನಿಮಗೋಸ್ಕರ, ಬರೀ ನಿಮಗೋಸ್ಕರ ಮಾತ್ರ ಅವಳು ಹಿಂದೆ ಅಂದಿದ್ದನ್ನ, ಮುಂದೆ ಅನ್ಬಹುದಾದದ್ದನ್ನ ಮರಿತೀನಿ. ಆದಿತ್ಯನಿಗೆ ನಾಳೆನೇ ನಮ್ಮ ಕಂಪನಿಗೆ ಕೆಲಸಕ್ಕೆ ಜಾಯ್ನ್ ಆಗಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಖಿಲ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಗಬಾರ್ದು ಅಂತ ನಾನು ಕಂಡು ದೇವರಿಗೆಲ್ಲ ಕೈ ಮುಗ್ದಿದ್ದು ಅದೇ ಆಗೋಯ್ತು. ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಲೇ ಧಾಮು, ಯಾಕೆ ಹೀಗಾಡ್ತಾ ಇದೆಯಾ? ನಿಜವಾಗ್ಲೂ ಬಸ್ರಿ ಅಂತ ಅಂದ್ಕೊಂಡು ಏನೇನೋ ಕನ್ಸ್ಕೊಂಡಿದ್ಯಲ್ಲ, ಅದು ನುಚ್ಚು ನೂರಾಯ್ತು ಅಂತ ಹೇಳ್ತಾ ಇದೀಯಾ? ಅಯ್ಯೋ ಅದಲ್ಲ ರೀ, ಈ ಮನೆಯಲ್ಲಿ ದೊಡ್ಡ ದುರಂತ ನಡೆಯೋದ್ರಲ್ಲಿದೆ. ನನ್ನ ಕನಸಿನ ಅರಮನೆ ನುಚ್ಚು ನೂರಾಗೋ ದುರಂತ ರೀ. ಅಖಿಲಕ್ಕ ಆದಿತ್ಯನ್ಗೆ ಮತ್ತೆ ಆದಿತ್ಯ ವೆಂಚರ್ಸ್ ಅಲ್ಲಿ ಕೆಲಸ ಕೊಡೋಕೆ ಹೊರಟಿದ್ದಾರೆ. ಹೌದಾ? ಯಾರೇ ಹಾಗಂತ ಹೇಳಿದ್ದು? ಇನ್ಯಾರು, ಅಕ್ಕನೇ ಅವ್ರ ಬಾಯಿಂದ ಹೇಳಿದ್ರು. ನನ್ನ ದುರಾದೃಷ್ಟಕ್ಕೆ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಥ್ಯಾಂಕ್ ಗಾಡ್. ಈಗಲಾದರೂ ಅತ್ತಿಗೆ ಆದಿ ವಿಷಯದಲ್ಲಿ ಸಾಫ್ಟ್ ಆದ್ರಲ್ಲ, ಐ ಆಮ್ ಸೋ ಹ್ಯಾಪಿ. ಆದರೆ ಸಂತೋಷ ಪಡಬೇಕಾದ ವಿಷಯದಲ್ಲಿ ನೀನಾಕೆ ಹೀಗಾಡ್ತಾ ಇದೀಯಾ? ಅದಕ್ಕೆ ನಿಮ್ಮನ್ನ ಪೆದ್ದು ಅನ್ನೋದು ಅಲ್ಲ ರೀ. ಆ ಪಾರ್ವತಿ ಆದಿತ್ಯ ಅರಸನಕೋಟೆಯಿಂದ ದೂರ ಇದ್ರೆ ನಮ್ದು ಅಂತ ಏನಾದರೂ ಗಿಟ್ಟಿಸ್ಕೊಳ್ಬಹುದು. ಪ್ರೀತಿಗೆ ಕೆಲಸ ಕಷ್ಟ ಅಂತ ನಿಮಗೆ ಪ್ರಮೋಷನ್ನು ಇಲ್ಲಾಂದ್ರೆ ಒಂದು ಬ್ರಾಂಚನ್ನೇ ಬರ್ಕೊಟ್ಟಿರೋರೇನೋ. ಈಗ ಆದಿತ್ಯ ಬಂದರೆ ರೀ, ಆದಿತ್ಯ 10 ಕಂಪ್ನಿ ಕೆಲಸನ ಒಬ್ಬನೇ ನಿಭಾಯಿಸೋನು. ಅವನೇನಾದರೂ ಮತ್ತೆ ಕಂಪ್ನಿನ ಜಾಯಿನ್ ಆದರೆ ನಿಮ್ಮ ಏಳ್ಗೆಗೆ, ಅಂದರೆ ನಮ್ಮ ಏಳ್ಗೆಗೆ ಫುಲ್ ಸ್ಟಾಪ್ ಇಟ್ಟಂಗೆ ಅರ್ಥ. ಇವತ್ತು ಆದಿತ್ಯನ ಕರೆದು ಕೆಲಸ ಕೊಡಬೇಕು ಅಂತ ಅಂದ್ಕೊಂಡಿರೋ ಅಕ್ಕ ನಾಳೆ ಆದಿತ್ಯನ ಮನೆ ಕರೆಯಲ್ಲ ಅಂತ ಏನು ಗ್ಯಾರಂಟಿ? ಈ ದಾಮಿನಿ ಏನು ಬೊಗಳುತ್ತಿದ್ದಾಳೆ? ಅಖಿಲ ಆದಿತ್ಯನ ಮತ್ತೆ ಕಂಪ್ನಿಗೆ ಕರ್ಕೊಳ್ತಿದ್ದಾಳ? ಪಾರ್ವತಿ ಬಸ್ರಿ ಅನ್ನೋ ಕಾರಣಕ್ಕೆ ಅಖಿಲ ಮಗನ ಕ್ಷಮಿಸ್ಬಿಟ್ಲ? ದಾಮಿನಿ ಹೇಳಿದಾಗೆ ಇವತ್ತು ಆಫೀಸ್ಗೆ ಕರೆದೋಳು ನಾಳೆ ಮನೆಗೆ ಕರ್ಕೊಂಡು ಬರೋ ಮನ್ಸು ಮಾಡಿದ್ರೆ ನೋ, ಇದನ್ನು ಹೀಗೆ ಬಿಡಬಾರ್ದು. ಇದಕ್ಕೇನಾದರೂ ಮಾಡಬೇಕು ರೀ. ಆದಿತ್ಯ ಮತ್ತೆ ಕೆಲಸದ ನೆಪದಲ್ಲಿ ಅಕ್ಕನಿಗೆ ಹತ್ರ ಆಗಬಾರ್ದು. ಆ ಥರ ನೋಡ್ಕೊಳ್ಳಿ. ನೋಡ್ದಾಮು, ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದೆ ಕಣೆ. ಜೊತೆಗೆ ನಾವು ಅರಸನಕೋಟೆಯವರು ಹೆಣ್ಣುಮಕ್ಕಳಿಗೆ ತುಂಬ ಮರ್ಯಾದೆ ಕೊಡ್ತೀವಿ. ಅದಕ್ಕೂ ಮೀರಿ ನಾನು ನಿನ್ನ ಮೇಲೆ ಕೈ ಮಾಡೋ ಹಾಗೆ ಮಾತಾಡಬೇಡ. ನೋಡು, ಆದಿತ್ಯ ಈ ಮನೆ ಮಗ. ಅವನು ಯಾವತ್ತಿದ್ರೂ ಈ ಮನೆಗೆ ಮೊದಲು, ನಂತರ ನಾನು ನೀನು ಎಲ್ಲ. ಆದಿತ್ಯ ಈ ಮನೆಯಲ್ಲಿರಲಿ ಅಥವಾ ಮನೆಯಿಂದ ಹೊರಗಿರಲಿ,
ಅವನ ಆಸ್ತಿ ಅಧಿಕಾರ ಯಾವತ್ತೂ ನಮ್ದಾಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಟ್ಟು ಬೇರೆ ಏನಾದರೂ ನೀನು ಯೋಚನೆ ಮಾಡಿದ್ರೆ ಆ ಆಟಕ್ಕೆ ನಾನಂತೂ ಇಲ್ಲ. ನೀನು ಒಬ್ಬಂಟಿ ತಿಳ್ಕೊಂಬಿಡು. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಇದ್ಯಾಸಿನೇ ಪ್ರಾಣಿ ಫ್ರೆಂಡ್ಸ್, ವೇಸ್ಟ್ ಫೆಲೋ. ಮೊದಲು ಆದಿತ್ಯ ಅಂತೆ, ಆಮೇಲೆ ನಾನು ಇವರಂತೆ. ಕಟ್ಕೊಂಡವರೇ ಸಪೋರ್ಟ್ ಮಾಡಲಿಲ್ಲ ಅಂದರೆ ನನಗಿನ್ಯಾರು ಗತಿ ಫ್ರೆಂಡ್ಸ್? ನೀವೇ ತಾನೇ? ಪ್ಲೀಸ್ ಏನಾದರೂ ಒಂದು ಐಡಿಯಾ ಕೊಡಿ ಫ್ರೆಂಡ್ಸ್. ಹನುಮಂತು, ಅಪ್ಪರೇ ಇಲ್ಲಿ ಯಾಕೆ ಕೂತಿದೀಯಾ? ನೀವೇ ನೋಡಿದ್ರಲ್ಲ, ನಿಮ್ಮ ದೊಡ್ಡ ಸೊಸೆ ಅನ್ನಿಸ್ಕೊಂಡವಳು ಅಖಿಲಮ್ಮನವ್ರಿಗೆ ಹೆಂಗೆ ಮಾತಾಡಿದ್ಲು ಅಂತ. ನನಗೆ ಬರ್ತಿದ್ದ ಕೋಪಕ್ಕೆ ಅಲ್ಲೇ ನಾಲ್ಕು ಬಾರಿಸೋಣ ಅಂತಿದ್ದೆ. ನೀವು ತಡೆದ್ರಿ, ಆದರೆ ನನಗಿನ್ನೂ ಕೋಪ ಆರಿಲ್ಲ. ಮನೆಗೆ ಹೋದರೆ ನನ್ನ ಕೈಯಿಂದ ಏನು ಅನಾಹುತ ಆಗುತ್ತೋ ಅಂತ ಇಲ್ಲಿ ಕೂತಿದ್ದೀನಿ. ಎಲ್ಲ ತಪ್ಪು ನನ್ನ ದೊಡ್ಡ ಸೊಸೆದೆ ಅನ್ನೋ ಥರ ಆಡ್ತಿದ್ಯಲ್ಲ, ನನ್ನ ಕೋಪ ಬರುತ್ತೆ. ನಮ್ಮ ಅಖಿಲಮ್ಮನವ್ರಿಗೆ ಯಾರೇ ಅವಮಾನ ಆಗೋ ಥರ ಮಾತಾಡಿದ್ರು ನನಗೆ ಕೆಟ್ಟ ಕೋಪ ಬರುತ್ತೆ ಅಪ್ಪರೇ. ಓ, ಹಾಗಾದ್ರೆ ನಾನು ಅವಮಾನ ಮಾಡಿದ್ರೆ ನನ್ನ ಮೇಲೂ ಕೋಪ ಮಾಡ್ಕೋತೀಯಾ? ಅಯ್ಯ ತೆಗೀರಿ ಅಪ್ಪವ್ರೆ, ಎಷ್ಟು ವರ್ಷದಿಂದ ನೋಡ್ತಿಲ್ಲ ನಾನು ನಿಮ್ಮನ್ನು. ಜಗತ್ತೇನು ಹೇಳ್ಬೋದು, ಆದರೆ ಹೆಂಡತಿ ಅಂದರೆ ಎರಡನೇ ತಾಯಿ ಇದ್ದಂಗೆ ಯಾವಾಗಲೂ ಅವ್ರನ್ನ ಗೌರವದಿಂದ ನೋಡ್ಕೋಬೇಕು ಅನ್ನೋರು ನೀವು. ನಮ್ಮ ಅಖಿಲಮ್ಮಂಗೆ ನೀವು ಅವಮಾನ ಆಗೋ ಥರ ಮಾತಾಡೋದಾ? ಕಾದಸ್ನಲ್ಲೂ ನೆನೆಸ್ಕೊಳ್ಳೋದೆಲ್ಲ ನೀವು ಬಿಡಿ. ಇಷ್ಟರ ಮಟ್ಟಿಗೆ ನನ್ನ ಅರ್ಥ ಮಾಡ್ಕೊಂಡಿದೆಯಲ್ಲ, ಥ್ಯಾಂಕ್ಸ್. ಆದರೆ ನಿಮ್ಮ ಅಖಿಲಮ್ಮ ಆದಿತ್ಯನ ಆಟೋನ ತಗೊಂಡೋಗಿ ಶೆಡ್ಡಲ್ಲಿ ಇರ್ಸಕ್ಕೆ ಹೇಳಿದ್ರಲ್ಲ, ಅದು ತಪ್ಪಲ್ವಾ? ಅಖಿಲಮ್ಮನವರು ಇನ್ನೊಬ್ಬರಿಗೆ ಅನ್ಯಾಯ ಆಗುವಂಥ ಕೆಲಸ ಯಾವತ್ತೂ ಮಾಡೋರಲ್ಲ. ಆ ನಂಬಿಕೆ ಅಂತೂ ನನಗಿದ್ದೇ ಇದೆ. ಅದಕ್ಕೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಯ್ತು. ಆಟೋನ ಯಾಕೆ ತೊಗೊಂಬಂದು ಕಾರ್ ಶೆಡ್ಡಲ್ಲಿ ಇಡಕ್ಕೆ ಹೇಳಿದ್ರು ಅಂತ ಗೊತ್ತಾಗ್ತಾನೆ ಇಲ್ಲ. ನನಗೆ ಗೊತ್ತಾಯ್ತು. ಆಮೇಲೆ ಅಖಿಲನೇ ಹೇಳಿದ್ಲು. ಹೌದಾ? ಅಖಿಲಮ್ಮ ಹಂಗೆ ಹೇಳಿದ್ರ? ಅದಕ್ಕೆ ನೋಡಿ ತಾಯಿ ಹೃದಯ ಅಂತ ಹೇಳೋದು. ಈಗಲೂ ಹೋಗಿ ಆದಿತ್ಯನಿಗೆ ಈ ವಿಷಯ ಹೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತಾನಲ್ವಾ? ಮತ್ತೆ ಆಗದೆ ಇರ್ತಾರ? ಅವ್ರು ಮತ್ತೆ ಕೆಲ್ಸಕ್ಕೆ ಬಂದ್ರೆ ಅಮ್ಮ ಮಗ ಇಬ್ರು ಮತ್ತೆ ಒಂದಾದಾಗೆ ಅಲ್ವಾ? ಹೌದು ಅಪ್ಪರೇ, ಇನ್ನು ತಡ ಮಾಡೋದು ಬೇಡ. ಬನ್ನಿ ಈಗಲೇ ಹೋಗಿ ದೊಡ್ಡ ಯಜಮಾನ್ರಿಗೆ ವಿಷಯ ಹೇಳೋಣ. ಆಯ್ತು, ಹೇಳೋಣ. ಆದರೆ ಒಂದು ಕಂಡೀಷನ್. ಏನಪ್ಪರೇ? ನೀನು ನನ್ನ ಸೊಸೆ ಮೇಲಿರೋ ಕೋಪನ ಇಲ್ಲೇ ಊಫಿ ಮಾಡಿ ಬರಬೇಕು. ಅಷ್ಟೇ ತಾನೇ? ಆಯ್ತು ಬಿಡಿ. ತಗೊಮ್ಮ, ಇದೇ ಅಲ್ವಾ ನಿನ್ನ ಗಂಡನ ಆಟೋ ಕೀ? ತಗೋ. ಇನ್ನು ಮುಂದೆ ಈ ಆಟೋ ನಿನ್ನ ಜವಾಬ್ದಾರಿ. ಈ ಆಟೋನ ಅರಸನಕೋಟೆ ಕಾರ್ ಶೆಡ್ಡಲ್ಲಿ ನಿಲ್ಲಿಸ್ತೀಯೋ, ಅಥವಾ ನಿಮ್ಮ ಅಪ್ಪನ ಮನೆ ಮುಂದೆ ನಿಲ್ಲಿಸ್ತೀಯೋ, ಅಥವಾ ಕಷ್ಟದಲ್ಲಿರೋರು ಯಾರಿಗಾದ್ರೂ ದಾನ ಮಾಡಿ ಪುಣ್ಯ ಕಟ್ಕೋತೀಯೋ, ನಿನಗೆ ಬಿಟ್ಟಿದ್ದ. ಈಗ ನನ್ನ ಮಗನ ಸರ್ದಿ. ತಗೊಳಯ್ಯ ಕುಮಾರ್ ಕಂಠೀರವ, ಕಾರ್ ಕೀ ನಿನಗೆ. ನನಗೆ ಯಾಕಪ್ಪ ಕೀ? ಯಾಕಂದ್ರೆ ನಾಳೆ ನೀನು ಆಫೀಸ್ಗೆ ಬರ್ತಾ ಇದೀಯಾ, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಆಫೀಸ್ಗೆ. ಅದಕ್ಕೆ ಈ ಕೀ. ಏನು ಪೋಸ್ಟ್ ಅಂತ ನಾಳೆ ನೀನು ಅಲ್ಲಿ ಬಂದಮೇಲೆ ಸರ್ಪ್ರೈಸ್ ಆಗಿ ಗೊತ್ತಾಗುತ್ತೆ. ಈ ಮಾತು ನಾನು ಹೇಳಲಿಲ್ಲ, ನಿಮ್ಮಮ್ಮ ಹೇಳಿದ್ದು. ನಿಮ್ಮಮ್ಮ ನನ್ನ ಮೂಲಕ ಹೇಳಿ ಕಳಿಸಿದಾಳೆ ಅಷ್ಟೇ, ನಿಮಗೋಸ್ಕರ ಅಂತ. ಆದರೆ ಇದಕ್ಕೂ ಮುಂಚೆ ನಾನು ಎಷ್ಟೋ ಸಲ ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ದೀನಿ, ಆಗೆಲ್ಲ ನೋವಲ್ಲೇ ಮಾತಾಡಿದ್ದಾಳೆ. ಆದರೆ ಇವತ್ತು ಈ ನಿರ್ಧಾರ ಅವಳೇ ತಗೊಂಡಿದ್ದಾಳೆ. ನೀನು ಆಟೋ ಡ್ರೈವರಾಗಿ ಕೆಲಸ ಮಾಡ್ತಿರೋದು ನಿಮ್ಮ ಅಮ್ಮನಿಂದ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಹನುಮಂತು ಕೈಲಿ ಆಟೋನ ತರಿಸಿ ನಮ್ಮ ಶೆಡ್ಡಲ್ಲಿ ಇರಿಸಿದ್ದು. ಇವತ್ತು ನಿನ್ನನ್ನು ಆಫೀಸ್ ಕರೆದವಳು ನಾಳೆ ಮನೆಗೆ ಕರೀದೇ ಇರ್ತಾಳ. ತಗೋಕೀನ, ಬೆಳಗ್ಗೆ 10 ಗಂಟೆಗೆ ಶಾರ್ಪ್ ಆಫೀಸಲ್ಲಿ ಸಿಗೋಣ. ಓಕೆ? ತಗೋ. ಬರೋದಕ್ಕಾಗಲ್ಲಪ್ಪ. ಬರೋಕ್ಕಾಗಲ್ವಾ? ನಾನು ಏನು ಹೇಳಿದೆ ಅಂತ ನಿನಗೆ ಅರ್ಥ ಆಯ್ತಾ?
ನೀನು ಏನು ಹೇಳ್ತಿದ್ಯಾ ಅನ್ನೋ ಅರಿವಿದೆಯಾ ನಿನಗೆ? ನನಗೆಲ್ಲ ಅರ್ಥ ಆಯ್ತಪ್ಪ. ಯೋಚನೆ ಮಾಡಿ ಇದನ್ನು ಹೇಳ್ತಾ ಇರೋದು. ಅರಸನಕೋಟೆ ಕಂಪ್ನಿ ಕೆಲಸ ನನಗೆ ಬೇಡ. ಸ್ವಾಭಿಮಾನದಿಂದ ತಗೊಂಡು ಆಟೋನೇ ಓಡಿಸ್ಕೊಂಡು ನಾನಿರ್ತೀನಿ. ಏನಪ್ಪ ಆದಿತ್ಯ ಹೀಗೆ ಹೇಳ್ತಾ ಇದೆಯಾ? ನಿನ್ನನ್ನು ವಾಪಸ್ ಕರಿತಿರೋದು ನಿಮ್ಮಮ್ಮ. ಇಂಥ ಒಂದು ದಿನ ಬೇಗ ಬರಲಿ ಅಂತ ನಾನು ಹನುಮಂತು ಮಾಡದಿರೋ ಪ್ರಯತ್ನಗಳೇ ಇಲ್ಲ. ಅರ್ಥ ಮಾಡ್ಕೊಳ್ಳೋ, ನಿಮ್ಮ ಅಮ್ಮನಿಗೆ ನೀನು ಮತ್ತೆ ಹತ್ರ ಆಗೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಕಣೋ. ಅಂಥ ಅವಕಾಶ ನನಗೆ ಬೇಡಪ್ಪ. ಅವ್ರು ನಿಮ್ಮ ಹತ್ರ ಹೇಳಿ ಕಳಿಸೋದಲ್ಲ, ಸ್ವತಃ ಅವರೇ ಬಂದು ಕೆಲಸದ ಆಫರ್ ಕೊಟ್ಟಿದ್ರು. ನಾನು ಬರ್ತಾ ಇರಲಿಲ್ಲ.